ಕ್ವಶನ್ ಬಂದಿರುವ ಉದ್ದೇಶಕ್ಕೆ ಎಲ್ರಿಗೂ ನಮಸ್ಕಾರ. ಇವತ್ತು KGF ಐತಿಹಾಸಿಕ ನಗರಿ KGF ಬಂದು ನಮ್ಮ ಉದ್ದೇಶ ಏನಂದರೆ, ಅನೇಕ ಚಳುವಳಿಗಳು, ವಿಚಾರವಂತರು, ಹೋರಾಟಗಾರರ ಮುಖಂಡರಿಂದ ನಾವು ವಿಚಾರ ಪಡೆದು ನಾವು ಹೆಂಗೆ ಒಂದು ಉತ್ತಮ ಕರ್ನಾಟಕ, ಒಂದು ಸಂವಿಧಾನದ ಕರ್ನಾಟಕ, ಒಂದು ಆದರ್ಶ ಕರ್ನಾಟಕ ಅಂದರೆ ಒಂದು ಸಮಾಜನ ಹೆಂಗೆ ನಿರ್ಮಾಣ ಮಾಡ್ಬೋದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು KGFಗೆ ಬಂದಿದ್ದೀವಿ. ಇದು ನಮ್ಮ KGFನಲ್ಲಿ ನಮ್ಮ 174ನೇ ಸಮಾನತೆ ಸಭೆ. ಸೊ ಸಮಾನತೆ ಸಭೆ ಅಂದಾಗ ನಾವೆಲ್ಲ ಚಳುವಳಿಗಳು, ದಲಿತ, ಬಹುಜನ, ರೈತ, ಕಾರ್ಮಿಕ, ಪ್ರಾದೇಶಿಕ, ಮಹಿಳಾ ಸಂಘಟನೆಗಳು, ಪರಿಸರವಾದಿಗಳು, ಭ್ರಷ್ಟಾಚಾರ ವಿರೋಧಿಗಳು, ಯುವಕ ವಿದ್ಯಾರ್ಥಿಗಳ ಸಂಘಟನೆಗಳು, ಭಾಷೆ ಸಂಘಟನೆಗಳು, ಯಾರ್ಯಾರು ವೈಜ್ಞಾನಿಕವಾಗಿ ಅವ್ರು ನಿಸ್ವಾರ್ಥ ಸೇವೆ ಕೊಡ್ತಾ ಇದ್ದಾರೋ ರಾಜ್ಯಕ್ಕೆ ಮತ್ತು ಕೋಲಾರ ಜಿಲ್ಲೆಗೆ ಮತ್ತು KGFಗೆ, ಅವರೆಲ್ಲರ ಮುಖಾಂತರ ಜೊತೆಗೆ ಸೇರಿ ನಾವು ವಿಚಾರ ಹಂಚಿಕೊಂಡು ಮುಂದಿನ ತಲೆಮಾರುಗಳಿಗೆ ನಮಗಾಗಿರೋ ಅನ್ಯಾಯಗಳು ಮುಂದಿನ ತಲೆಮಾರುಗೂ ಆಗದೇ ಇರೋಂಗೆ ಒಂದು ಉತ್ತಮ ಸಮಾಜ ಕಟ್ಟಬೇಕು ಅನ್ನೋ ನಮ್ಮ ಉದ್ದೇಶ. ಸೊ ಆ ಒಂದು ವಿಚಾರ ಪಡೆಯೋಕ್ಕೆ, ಆ ಒಂದು ವಿಚಾರ ಹಂಚ್ಕೊಳ್ಳೋಕ್ಕೆ ಮತ್ತು ಅವರಿಂದ, ಈ ಮುಖಂಡರೆಲ್ಲರಿಂದ ಕಲ್ತ್ಕೊಳ್ಳೋಕ್ಕೆ ನಾನು ಇವತ್ತು KGFಗೆ ಬಂದಿದ್ದೀನಿ. ಸರ್, ಇಷ್ಟು ವರ್ಷಗಳ ಕಾಲ ತಮ್ಮ ಹೋರಾಟ ವಿಕಾಸವಾಗಿದೆ, ಇದರಲ್ಲಿ ಏನು ಸಾಧನೆ ಆಗಿದೆ? ನಾವು ಅನೇಕ ಹೋರಾಟಗಳು ಎತ್ಕೊಳ್ತಾ ಇದ್ದೀವಿ. ನಾವು ಒಂದು 14 ವರ್ಷಗಳಿಂದ ಎಲ್ಲ ಒಂದು ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮಗೆ ನೋಡಿ, ಯಾವ ಜನಾಂಗದವ್ರು ನಮ್ಮ ಶತ್ರು ಅಲ್ಲ, ಯಾವ ಭಾಷಿಕರು ನಮ್ಮ ಶತ್ರು ಅಲ್ಲ, ಯಾವ ಧರ್ಮದವ್ರ ಶತ್ರು ಅಲ್ಲ, ಯಾವ ಜಾತಿಯವ್ರ ಶತ್ರು ಅಲ್ಲ. ನಮ್ಮ ಶತ್ರು ಯಾರು ಅಂದರೆ ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆನೇ ನಮಗೆ ದೊಡ್ಡ ಶತ್ರು. ಸೊ ಆ ವ್ಯವಸ್ಥೆ ಯಾರಿಗೆ ಅನ್ಯಾಯ ಮಾಡಿದ್ರು, ಅದು ಎಲ್ಲ ಒಂದು ಅನ್ಯಾಯಗಳ ವಿರುದ್ಧ ನಾವು ಒಂದು ಪರಿಹಾರ ಕೊಟ್ಟು ಅದಕ್ಕೆ ಪ್ರಾಮಾಣಿಕ ಹೋರಾಟ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ನನ್ನ ಉದ್ದೇಶನೇ ಅಮೇರಿಕ ಬಿಟ್ಟು ಬರೋದು 20 ವರ್ಷದ ಹಿಂದೆ ಕರ್ನಾಟಕದ ಸೇವೆ ಮಾಡಬೇಕು ಅಂತ. ಸೊ 14 ವರ್ಷಗಳಿಂದ ಚಳುವಳಿಯಿಂದ ಮಾಡ್ತಾ ಇದ್ದೀವಿ. ಅನೇಕ ಒಂದು ಯಶಸ್ವಾಗಿದೆ. ಇದೇ KGFಗೂ ಬಂದು ಯಾವಾಗ ಬೆಂಬಲ ಕಾರ್ಮಿಕರು ಭಾಳ ದೊಡ್ಡ ಮಟ್ಟದ ಹೋರಾಟ ಆಗಿತ್ತು, ಅವಾಗ ನಾನು ಕೂಡ ಅವರಿಗೆ ಬೆಂಬಲ ನೀಡಿ ಅವ್ರ ನ್ಯಾಯ ಒದಗಿಸೋಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಪಟ್ವಿ. ಸೊ ಈ ರೀತಿಯಲ್ಲಿ ಎಲ್ಲ ಕಡೆ, ಎಲ್ಲ ಭಾಗಗಳಲ್ಲೂ ನಾವು ಆ ಒಂದು ಸಮಸ್ಯೆಗಳನ್ನು ಗುರುತಿಸಿ ಅದಕ್ಕೆ ಪರಿಹಾರ ಕೊಡಬೇಕು ಅನ್ನೋ ನಮ್ಮ ಉದ್ದೇಶ. ಸೊ ಪ್ರಾಮಾಣಿಕ ಪ್ರಯತ್ನ ನಡೀತಾ ಇದೆ, ಇನ್ನೂ ಭಾಳ ಇದೆ ಮಾಡೋದು. ಸೊ ಎಲ್ಲರೂ ಜೊತೆಗೆ ಸೇರಿ ನಾವು ಒಗ್ಗಟ್ಟಾಗಿ ಸಿದ್ಧಾಂತದ ಅಡಿಯಲ್ಲಿ ಮಾಡಿದ್ರೆ, ಅಂದರೆ ಇದು ಯಾವ ವ್ಯಕ್ತಿ ಕೇಂದ್ರಿತವಾಗಲ್ಲ, ಇದು ಸೈದ್ಧಾಂತಿಕವಾಗಿ ನಮ್ಮ ಮಾದರಿಗಳಾದ ಬಾಬಾ ಸಾಹೇಬ್ ಅಂಬೇಡ್ಕರ್, ತಂದೆ ಪೆರಿಯಾರು ಮತ್ತು ಕಾಂಶಿರಾಮ್ಜಿಯ, ಯಾರು ಒಂದು ಕುವೆಂಪು ಅವರ ವಿಶ್ವಮಾನವ ಸಂದೇಶ, ಇದೆಲ್ಲ ಸೇರಿ ನಾವು ಸಮಾಜ ಕಟ್ಟಿದ್ರೆ ನಾವು ನಿಜವಾಗ್ಲೂ ಒಗ್ಗಟ್ಟಿನಲ್ಲಿ ಬಲವಿದೆ, ಒಗ್ಗಟ್ಟಿನಲ್ಲಿ ಪರಿವರ್ತನೆ ಇದೆ ಅಂತ ನಂಬೋರು ನಾವು. ಸರ್, ತಮ್ಮ ಸಮಾನತೆಯ ಹೋರಾಟ ತಾವು ಯಾವಾಗ ಪೆರಿಯಾರು, ಅಂಬೇಡ್ಕರ್ ಇವೆಲ್ಲ ಸೇರಿಸ್ಕೊಂಡ್ರೆ ಅಲ್ಲಿ ಸಮಾನತೆ ಹೋರಾಟ ತಮ್ಮ ಹೋರಾಟ ಯಾವ ಥರ ಇದುವರೆಗೂ ತಲುಪಿಸಿದ್ರೆ? ನಾವು ಒಂದೊಂದು ಇಶ್ಯೂನಿಗೆ ಸಂಬಂಧಪಟ್ಟಂಗೆ ನಾವು ಅದಕ್ಕೆ ಪರಿಹಾರ ಕೊಡೋದು ನಮ್ಮ ಉದ್ದೇಶ. ಸೊ ನಾವು ಪ್ರತಿಯೊಂದು ಇಶ್ಯೂ, ನಾವು ಫಾರ್ ಎಕ್ಸಾಂಪಲ್ ಕೃಷಿ ವಿಶ್ವವಿದ್ಯಾಲಯನ ಖಾಸಗೀಕರಣ ಮಾಡೋಕೆ ಹೊರಟಿದ್ರು 2018ರಲ್ಲಿ. ಆ ಸಂದರ್ಭದಲ್ಲಿ ನಾವೆಲ್ಲ ಗಟ್ಟಿಯಾಗಿ ಯುವಕರು, ವಿದ್ಯಾರ್ಥಿಗಳು ಹೋರಾಟ ಮಾಡಿ ಅದಕ್ಕೆ ನಾವು ತಿದ್ದುಪಡಿ ತಂದು ಅದಕ್ಕೆ ಪರಿಹಾರ ಕೊಟ್ಟಿದ್ದೀವಿ. ಅದೇ ರೀತಿ ದಿಡ್ಡಳ್ಳಿ ಹೋರಾಟದಲ್ಲಿ 2016-17ನಲ್ಲಿ 3000 ಆದಿವಾಸಿಗಳನ್ನ, ಅದು ಅವ್ರ ಮನೆಗಳನ್ನ ಹೊಡೆದಾಕಿ ಅವ್ರನ್ನ ಬೀದಿ ಪಾಲು ಮಾಡಿದರು. ಆ ಸಂದರ್ಭದಲ್ಲಿ 528 ಮನೆಗಳು ಕಟ್ಸ್ಕೊಳ್ಳೋಕೆ ಅವಕಾಶ ಸಿಕ್ತು. ಸಿನಿಮಾ ರಂಗದಲ್ಲಿ ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಆ್ಯಂಡ್ ಇಕ್ವಾಲಿಟಿ ಅಂತ ಫೈರ್ ಅನ್ನೋ ಸಂಸ್ಥೆ ಕಟ್ಟಿ ಅಲ್ಲಿರೋ ಅನೇಕ ಮಹಿಳೆಯರಿಗೆ ಆಗ್ತಿರೋ ಅನ್ಯಾಯಗಳನ್ನು ನಾವು ಒಂದು ನಿಲ್ಲಿಸೋಕ್ಕೆ ನಾವು ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಈ ರೀತಿಯಲ್ಲಿ ಅನೇಕ ಹೋರಾಟಗಳು, ಎಲ್ಲ ಯಾವುದೇ ಅನ್ಯಾಯ ಆದರೂ ಕೂಡ ಅದಕ್ಕೆ ನಾವು ಸಮಸ್ಯೆಗೆ ಒಂದು ಪರಿಹಾರ ಕೊಡಬೇಕು, ಆ ಸಮಸ್ಯೆನ ಬಗೆಹರಿಸಬೇಕು ಅನ್ನೋ ಉದ್ದೇಶದಿಂದ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಶಸ್ವಿ ಆಗ್ತಾ ಇದೆ. ಕರ್ನಾಟಕ ಜನತೆಗೂ ಗೊತ್ತಿದೆ, ಹೋರಾಟ ಎಷ್ಟೇ ಮಾಡಿದ್ರು, ಎಷ್ಟೇ ಗಟ್ಟಿಯಾಗಿ ಮಾಡಿದ್ರು, ಎಷ್ಟೇ ಪ್ರಾಮಾಣಿಕ ನ್ಯಾಯಬದ್ಧವಾಗಿದ್ರು, ಆ ಹೋರಾಟನ ಒಂದು ರೀತಿ ಮುಂದಿನ ಹೆಜ್ಜೆನೇ ಒಂದು ದೊಡ್ಡ ಮಟ್ಟದ ಒಂದು ಪೊಲಿಟಿಕಲ್ ಮೂಮೆಂಟ್ ಅನ್ನೋದು ಕೂಡ ನಮ್ಮ ಕರ್ನಾಟಕಕ್ಕೆ ಬೇಕಾಗತ್ತೆ. ಅದು ವಿಚಾರನೂ ಚರ್ಚೆ ಆಗಬೇಕು. ನಮ್ಮ ಮಾದರಿಗಳು, ಬಾಬಾ ಸಾಹೇಬ್, ತಂದೆ ಪೆರಿಯಾರವರು, ಕಾಂಶಿರಾಮರು ಪೊಲಿಟಿಕಲ್ ಮೂಮೆಂಟ್ ಮುಖಾಂತರ ಭಾಳ ಯಶಸ್ವಿಯಾದರು. ಸೊ ನಾವು ಕೂಡ ಇವತ್ತಲ್ಲ ನಾಳೆ ಕಾನೂನು ರೂಪಿಸೋರಾಗಿ, ನೀತಿ ಯೋಜನೆಗಳು ತರೋರಾಗಬೇಕು. ನಾವು ಅಂದರೆ ಯಾರು, ಯಾವ ಜಾತಿಯವರಲ್ಲ, ಯಾವ ಧರ್ಮದವರಲ್ಲ, ಯಾವ ಭಾಷಿಕರಲ್ಲ. ನಾವು ಅಂದರೆ ಯಾರು ಅಂದರೆ ಸಮಾನತೆ, ನ್ಯಾಯ, ವೈಜ್ಞಾನಿಕತೆ, ಸಿದ್ಧಾಂತ ಅಳವಡಿಸ್ಕೊಂಡಿರೋರು, ಸಂವಿಧಾನ ಪೀಠಿಕೆಯನ್ನು ಎತ್ತಿ ಹಿಡಿಯೋ ಮನುಷ್ಯರಾಗಿ ನಾವು ಈ ಒಂದು ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ಕಟ್ಟಬೇಕು. ಸೊ ನಾವು ಎಲ್ಲ ಹೋರಾಟಗಳು ಎತ್ಕೊತಾ ಇದ್ದೀವಿ. ಆದರೆ ಮುಖ್ಯವಾಗಿ ಅದಕ್ಕೆ ಪರಿಹಾರ ಹುಡುಕಿ ಅದನ್ನು ಗಟ್ಟಿಯಾಗಿ ಮುಂದುವರಿಸೋದು ನಮ್ಮ ಉದ್ದೇಶ. ಈಗ KGF ಅಲ್ಲಿರುವ ಹೋರಾಟಗಾರಗಳನ್ನ ಒಪ್ಪಿಸಿದ್ದೀರಾ, ಇವರನ್ನ ಯಾವ ಥರ ಮುಂದಿನ ಹೋರಾಟಗಳಲ್ಲಿ ತಮ್ಮನ್ನ ಇವರೊಂದಿಗೆ ಮಾಡ್ತೀವಿ? ನಾವು ಇವಾಗ KGFಗೆ ಬಂದು, ನಮಗೆ KGF ಬಗ್ಗೆ ಇವಾಗ ಅನೇಕ ಸಿನಿಮಾಗಳು ಬರ್ತಾ ಇದ್ದಾವೆ.
KGF ಇಂದ ಅದರ ವಿಶೇಷತೆ ತೋರಿಸಿ, ಅದರ ಇತಿಹಾಸ ತೋರಿಸಿ ಭಾಳ ಜನ ಕೋಟ್ಯಾಂತರ ರೂಪಾಯಿ, ಸಾವಿರಾರು ಕೋಟಿ ದುಡ್ಡು ಮಾಡ್ಕೊಳ್ತಿರೋ ಕೆಲವು ವ್ಯಕ್ತಿಗಳಿದ್ದಾರೆ. ಆದರೆ ಅದು KGF ಜನರಿಗೆ ಏನು ನ್ಯಾಯ ಒದಗಿಸ್ತಾ ಇಲ್ಲ, KGF ಜನರಿಗೆ ಏನು ಒಂದು ರೀತಿ ಪರಿವರ್ತನೆ ಸಿಗಬೇಕಾಗಿರೋ ಸಿಗ್ತಾ ಇಲ್ಲ. ನಮ್ಮ ಉದ್ದೇಶ ಏನಂದರೆ ಇಡೀ ಕೋಲಾರ ಜಿಲ್ಲೆ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಜಿಲ್ಲೆ 12 ಮತಕ್ಷೇತ್ರದಲ್ಲಿ ಈ 3 ದಿನದಲ್ಲಿ ಸಮಾನತೆ ಸಭೆಗಳು ಮಾಡ್ತಾ ಇದ್ದೀವಿ. ಇವಾಗಲೇ ಕರ್ನಾಟಕದಾದ್ಯಂತ 173, ಇದು 174 ಸಭೆ ಮಾಡ್ತಾ ಇದ್ದೀವಿ. ನಾವು ಎಲ್ಲ ಕಡೆ ಯಾರ್ಯಾರು ನಿಸ್ವಾರ್ಥವಾಗಿ ಅನೇಕ ದಶಕಗಳಿಂದ ಚಳವಳಿ ಮಾಡ್ಕೊಂಡು ಬಂದಿದ್ದಾರೋ ಅವರ ಅನುಭವದ ವಿಚಾರಗಳು ನನಗೆ ಗೊತ್ತಿರೋದು ನಾನು ಕೂಡ ಹಂಚ್ಕೊತೀನಿ. ಅವರಿಂದ ಕಲಿಯೋದು ಬೇಕಾದಷ್ಟಿರುತ್ತೆ. ಅವರ ವಿಚಾರಗಳು ಯಾವುದು ನಾವು ಒಬ್ರಿಗೊಬ್ರು ಹಂಚ್ಕೊಂಡಾಗಲೇ, ಚರ್ಚೆ ಮಾಡಿದಾಗಲೇ, ಸಂವಾದ ಮಾಡಿದಾಗಲೇ ನಮಗೆ ಒಂದು ಉತ್ತಮ ವಿಚಾರಗಳು ಬರ್ತವೆ. ಸೊ ಆ ಉತ್ತಮ ವಿಚಾರಗಳ ನಡುವೆ ಜೊತೆಗೆ ಸೇರಿಕೊಂಡು ನಾವು KGFನ್ನು ಹೆಂಗೆ ಮುಂದಿನ ತಲೆಮಾರುಗಳಿಗೆ ನಮ್ಗೆ ಹೆಂಗೆ ಬಾಬಾ ಸಾಹೇಬರು, ತಂದೆ ಪೆರಿಯಾರ್, ಕಾಂಚೀರಾಮರು, ಕುವೆಂಪು ಅವ್ರು ಸಸಿ ನೆಟ್ಟು ನಾವೆಲ್ಲ ಫಲ ಪಡೆದಿದ್ದೇವೋ, ನಾವು ಕೂಡ ಸಸಿ ನೆಡೋರಾಗಿ ಮುಂದಿನ ತಲೆಮಾರುಗಳಿಗೆ ಆ ಫಲ ಪಡೀಲಿ, ಆ ನೆರಳು ಪಡೀಲಿ ಅಂತ ಒಂದು ಉದ್ದೇಶದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸೊ ಇವರಿಂದ ಕಲ್ತ್ಕೊಳ್ಳೋಕ್ಕೆ, ನಾವು ಕೂಡ ವಿಚಾರ ಹಂಚ್ಕೊಳ್ಳೋಕ್ಕೆ, ನಾವು ಒಬ್ಬರಿಂದ ಸೇರಿ ನಾವು ನಮ್ಮ KGF ಆಗಿರ್ಬೋದು, ಕೋಲಾರ ಮತ್ತು ಇಡೀ ಅಖಂಡ ಕರ್ನಾಟಕ ಬೆಳೆಸೋದು ನಮ್ಮ ಉದ್ದೇಶ. ನಮ್ಮ ವ್ಯೂವರ್ಸ್ ಏನು ಹೇಳಕ್ಕೆ ಬಯಸ್ತಾರೆ? ನಮಗೆ ಮಾಧ್ಯಮ, ಒಂದು ಡಿಜಿಟಲ್ ಮಾಧ್ಯಮ ಆಗಿರ್ಬೋದು, ಪರ್ಯಾಯ ಮಾಧ್ಯಮ ನಮ್ಗೆ ಭಾಳ ಮುಖ್ಯ ಆಗುತ್ತೆ. SST ಭಾಳ ಉತ್ತಮ ಕೆಲಸ ಮಾಡ್ತಾ ಇದ್ದೆ, ನಮ್ಗೆ ಗೊತ್ತಿದೆ. ನಮ್ಮ ಸಮತಾ ಸೈನಿಕ ದಳ ಅಂತ ಹಿಡಿದು ನಮಗೆ ಏನು ಬಾಬಾ ಸಾಹೇಬರು, ತಂದೆ ಪೆರಿಯಾರ್ ಅವ್ರದ್ದೇ ಆದ ಮಾಧ್ಯಮ ಕಟ್ತಾರೆ. ಅಂದರೆ ಬಾಬಾ ಸಾಹೇಬ್ ಜನತಾ, ಮೂಕನಾಯಕ, ಪ್ರಬುದ್ಧ ಭಾರತ, ಬಹಿಷ್ಕೃತ ಭಾರತ, ಹಾಗೆ ತಂದೆ ಪೆರಿಯಾರ್ ಅವರು ಕುಡಿ ಅರಸು, ವಿಡುತಲೈ, ಮಾಡರ್ನ್ ರ್ಯಾಷನಲ್ಸ್, ರಿವೋಲ್ಟ್ ಅನ್ನೋ ರೀತಿಯಲ್ಲಿ ಕಟ್ತಾರೆ. ನಮಗೇನು ಬೇಕು ಅಂದರೆ ಸತ್ಯ ಹೇಳೋ ಮಾಧ್ಯಮ ಬೇಕು. ಅದು ಸೋಷಿಯಲ್ ಮೀಡಿಯಾದಿಂದ ಸಾಧ್ಯ ಆಗ್ತಾ ಇದೆ, ಮತ್ತು ನಿಮ್ಮಂಥ ಡಿಜಿಟಲ್ ಮೀಡಿಯಾಗಳಿಂದ ಸಾಧ್ಯ ಆಗ್ತಾ ಇದೆ. ಸೊ ನೀವು ಕೂಡ ಜನರಿಗೆ ಇದೇ ಥರ ವಿಚಾರ ಹಂಚ್ಕೊಡ್ತಾ ಇರಿ, ಸತ್ಯ ಹೇಳ್ತಾ ಇರಿ. ಯಾವುದೇ ಒಂದು ನೇರವಾಗಿ, ದಿಟ್ಟವಾಗಿ ಜನರಿಗೆ ಒಂದು ವಿಚಾರ ಬೆಳೆಸೋ ರೀತಿಯಲ್ಲಿ, ಮತ್ತು ಅನ್ಯಾಯದ ವಿರುದ್ಧ ಒಂದು ಪರಿಹಾರಗಳು ನೀವು ತಲುಪಿಸ್ತಾ ಇರಿ. ಆಮೇಲೆ ಯುವಕರು ಎಲ್ಲರೂ ಜೊತೆಗೆ ಸೇರಿ ನಾವು ಒಂದು ಉತ್ತಮ ಸಮಾಜ ಕಟ್ಟಬೇಕು. ನೀವು ಯಾವುದೇ, ನಮಗೆ 7 ಕೋಟಿ ಕರ್ನಾಟಕ ಜನನೂ ಬೇಕು, ನಮಗೆಲ್ಲ ಜನನೂ ಬೇಕು. ಈ ವ್ಯವಸ್ಥೆಯಲ್ಲಿ, ಈ ಅನ್ಯಾಯದ ವ್ಯವಸ್ಥೆ ನಮ್ಮ ಶತ್ರು, ಅಸಮಾನತೆ ವ್ಯವಸ್ಥೆ ನಮ್ಮ ಶತ್ರು ಹೊರತು ಯಾವ ಜನಾಂಗ ಅಲ್ಲ ಅಂತ ಹೇಳಿ ನಾವೆಲ್ಲರೂ ಸೇರಿ ಕಟ್ಟೋಣ. ಎಲ್ಲರಿಗೂ ಜೈ ಕರ್ನಾಟಕ, ಜೈ ಭೀಮ್.